आगे हम और चलते हैं और देखते हैं कि मतलब जो लोग हैं किस तरह से तुम टेढ़े हो। ಫ್ರೆಂಡ್ಸ್, ಬೆಸ್ಟ್ ಲೈಫ್ ಅಂದ್ರೆ ಈ ಜೆನ್ಜಿ ಕಿಡ್ಸ್ಗಳ ಲೈಫ್. ಈ ಜೆನ್ಜಿ ಕಿಡ್ಸ್ಗಳು ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಪ್ರೊಟೆಸ್ಟ್ ನಲ್ಲಿ ಎಷ್ಟು ಎಂಜಾಯ್ ಮಾಡಿದ್ರು ಅಂತ ನೀವೇ ನೋಡಿ. ನಿಮ್ಗೆ ನಕ್ಕು ನಕ್ಕು ಸಾಕಾಗ್ತದೆ. ಇವತ್ತಿನ ವಿಡಿಯೋದಲ್ಲಿ ಫುಲ್ ಯಾವ ರೀತಿಯಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಪ್ರೊಟೆಸ್ಟ್ಗೆ ಹೋಗಿ ಎಂಜಾಯ್ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಒಂದ್ಸಲಿ ಇವರ ಮುಖ ನೋಡಿ. ನಿಜವಾಗ್ಲೂ ಇವರನ್ನ ಹೇಟ್ ಮಾಡಬೇಕು ಅಂತ ನಿಮ್ಗನ್ಸತ್ತಾ? ಮೋದಿಜಿನ ಹೇಟ್ ಮಾಡೋ ಕೆಲವೊಂದು ವ್ಯಕ್ತಿಗಳಿಗೆ ನಾನು ಹೇಳೋದು, ನಿಜವಾಗ್ಲೂ ನಿಮ್ಗೆ ರಾಹುಲ್ ಗಾಂಧಿನ ಪ್ರೈಮ್ ಮಿನಿಸ್ಟರ್ ಸೀಟ್ನಲ್ಲಿ ನೋಡೋಕೆ ಇಷ್ಟಪಡ್ತೀರಾ? ಹಿಂದೂ ಮುಸ್ಲಿಂ ಎಲ್ಲ ಸೈಡಿಗಿಡಿ. ನಿಜವಾಗ್ಲೂ ಒಂದು ನಿಮಿಷ ಯೋಚನೆ ಮಾಡಿ ನೋಡಿ, ಒಂದು ವೇಳೆ ರಾಹುಲ್ ಗಾಂಧಿ ಕೈಗೆ ಭಾರತ ಕೊಟ್ರೆ ಹೇಗಾಗತ್ತೆ ಅಂತ. ಆಲೂಗಡ್ಡೆಯಲ್ಲಿ ಚಿನ್ನ ಮಾಡ್ತೀನಿ ಅಂತ ಬೇರೆ ದೇಶದ ಆಲೂಗಡ್ಡೆನೆಲ್ಲ ತಗೊಂಡು ನಮ್ ದೇಶಾನೇ ಮುಳುಗಿಸ್ಬಿಡ್ತಾರೆ ಅಷ್ಟೇ. मैम राहुल गांधी नेशनल एंटी नेशनल एक्ट बोल रहे हैं, इसको क्या बोलना चाहिए? It was such a headache to listen to him. ಅದ್ ಬಿಡಿ, ಈಗ ಫನ್ ಪಾರ್ಟ್ಗೆ ಬರೋಣ. ಈ ಪ್ರೊಟೆಸ್ಟ್ ನಲ್ಲಿ ಪಾಲ್ಗೊಂಡಂತಹ ಜೆನ್ಜಿ ಕಿಡ್ಸ್ಗಳಲ್ಲಿ 10% ಅಷ್ಟು ಜನರಿಗೆ ಮಾತ್ರ ನಿಜವಾಗ್ಲೂ ನ್ಯಾಯ ಬೇಕು ಅಂತ ನ್ಯಾಯಕ್ಕಾಗಿ ಬಂದಿದ್ರು. ಅದರಲ್ಲಿ ಇನ್ನೊಂದು 5% ಅಷ್ಟು ಜನ ಗಲಾಟೆ ಮಾಡಿ ದುಂಬಿ ಎಬ್ಬಿಸೋಕೆ ಅಂತಾನೆ ಹೋದ್ರು. ಇನ್ನು ಉಳಿದ 85% ಅಷ್ಟು ಜೆನ್ಜಿ ಕಿಡ್ಸ್ಗಳು ಅವರಿಗೂ ಈ ಪ್ರೊಟೆಸ್ಟ್ಗೂ ಸಂಬಂಧನೇ ಇರಲಿಲ್ಲ. ಯಾಕೆ ಬಂದಿದ್ದಾರೆ ಅಂತಂದ್ರೆ, ಒಂದು ಎಕ್ಸ್ಪೀರಿಯನ್ಸ್ ತಕೊಂಡು ಎಂಜಾಯ್ ಮಾಡೋಕೆ ಒಂದು ರೀಸನ್ ಬೇಕಿತ್ತು. ಅವರಿಲ್ಲಿಗೆ ಬಂದಿದ್ದಾರೆ. ಯಾವ ರೀತಿಯಾಗಿ ಎಂಜಾಯ್ ಮಾಡಿದ್ರು ಅಂತ ನೀವೇ ನೋಡಿ. ನಾವೆಲ್ಲ ಚಿಕ್ಕವರಿರುವಾಗ ಪೊಲೀಸ್ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಹೆದರ್ಕೊಳ್ತಿದ್ವಿ. ಪೊಲೀಸರು ಎಲ್ಲಾದ್ರೂ ನಿಂತ್ಕೊಂಡಿದ್ರೆ ನಾವು ಏನೂ ತಪ್ಪು ಮಾಡಿಲ್ಲ ಅಂದ್ರೂ ನಮ್ ಮೀಟ್ರು ಆಫ್ ಆಗ್ತಿತ್ತು. ಆದ್ರೆ ಈ ಜೆನ್ಜಿ ಕಿಡ್ಸ್ಗಳು ಯಾವ ರೀತಿ ಎಂಜಾಯ್ ಮಾಡಿದ್ದಾರೆ ಅಂತ ನೀವೇ ನೋಡಿ. जैसे ही ये पुलिस वाले मारने आते हैं तो राष्ट्र गान गाने लगते हैं भाई. दिल्ली पुलिस को खड़े होना पड़ता है. ಇನ್ನು ಇವರನ್ನೆಲ್ಲ ಓಡಿಸ್ಬೇಕು ಅಂತ ವಾಟರ್ ಫೋರ್ಸ್ ಬಿಟ್ರೆ ಅದನ್ನೇ ಒಳ್ಳೆ ವಾಟರ್ ಪಾರ್ಕ್ ಆಗಿ ಕನ್ವರ್ಟ್ ಮಾಡಿಕೊಂಡು ಡಿಜೆ ಡ್ಯಾನ್ಸ್ ಮಾಡೋ ಹಾಗೆ ಎಂಜಾಯ್ ಮಾಡಿದ್ದಾರೆ. ವಿದ್ಯಾರ್ಥಿಗಳನ್ನ ಬಳಸ್ಕೊಂಡು ತಮ್ಮ ಪಾಲಿಟಿಕ್ಸ್ ಚೀಪ್ ಗಿಮಿಕ್ಸ್ ಯೂಸ್ ಮಾಡಿಕೊಂಡು ದೇಶ ಒಡೆಯೋ ಕೆಲಸ ಮಾಡುವಂತಹ ಇಂಥ ಪ್ರೊಟೆಸ್ಟ್ ನಲ್ಲಿ ಇವರು ನಡ್ಕೊಂಡಿದ್ದು ಸರಿಯೇ ಇದೆ. ಆದ್ರೆ ಕೆಲವೊಂದು ಕಡೆ ಇವರ ಕಡೆಯಿಂದ ತಪ್ಪಾಗೋ ಹಾಗೆ ಪ್ರೊವೋಕ್ ಮಾಡಿ ದೊಂಬಿ ಎಬ್ಬಿಸಿ ಕಿತ್ತಾಡೋ ಹಾಗೆ ಮಾಡಿದ್ದಾರೆ. ಆದ್ರಿಂದ ಕೆಲವರು ಪ್ರಾಣ ಕಳ್ಕೊಂಡು ಇನ್ನು ಕೆಲವರು ಗಾಯ ಆಗಿ ಸಿಕ್ಕಾಪಟ್ಟೆ ಒದ್ದಾಡಿದ್ದಾರೆ. ಕೊನೆಯದಾಗಿ ಹೇಳೋದು ಇಷ್ಟೇ, ಯುವಕರಿಗೆ ದೇಶವನ್ನ ಬದಲಿಸುವಂತಹ ಶಕ್ತಿ ಇರತ್ತೆ. ಆ ಶಕ್ತಿಯನ್ನ ಉಪಯೋಗಿಸುವ ಮೊದಲು ನಾವು ಎಲ್ಲಿ ನಿಂತ್ಕೊಂಡು ಉಪಯೋಗಿಸ್ತಾ ಇದ್ದೀವಿ, ನಾವೀಗ ಮಾಡ್ತಾ ಇರೋದು ಸರಿನಾ ತಪ್ಪಾ ಅಂತ ಯೋಚನೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಈಗ ಈ ಕಾಕ್ರೋಚ್ ಜನತಾ ಪಾರ್ಟಿ ಪ್ರೊಟೆಸ್ಟ್ ಅನ್ನ ತಗೊಳ್ಳಿ. ಇವರು ಹೇಳಿದ್ದೇನು? ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆಗಿದ್ದಕ್ಕೆ ಪ್ರೊಟೆಸ್ಟ್ ಮಾಡೋದು, ಪ್ರಾಣ ಕಳೆದುಕೊಂಡ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುತ್ತೇನೆ ಎಂದು ಹೇಳಿ ಒಂದು ಕಡೆ ಸೇರಿಸಿದ್ರು. ಆದ್ರೆ ಅಲ್ಲಿ ಆಗಿದ್ದು ಬರೀ ಹಿಂದೂ ಧರ್ಮ ಹಾಗೂ ಬಿಜೆಪಿ ವಿರುದ್ಧವಾಗಿ ವಿದ್ಯಾರ್ಥಿಗಳ ತಲೆ ತುಂಬಿಸುತ್ತಾ ವಿದ್ಯಾರ್ಥಿಗಳಲ್ಲಿ ಕಿಚ್ಚು ಹಚ್ಚಿಸುವಂತಹ ಚೀಪ್ ಕೆಲಸಗಳೇ. I got nightmares in my head, I fear that the thoughts build up until I can't hear, that my mind fills up into a creature and it haunts me somewhere much deeper. Anxiety filling up every space, no privacy, and silently it could build and build until you finally see, whoa, it's taking over, damn no closure, moving closer, no exposure, I just wanna be a loner. ಹೌದು, ಈ ಒಂದು ಪ್ರೊಟೆಸ್ಟ್ ನಲ್ಲಿ ಭಾಗವಹಿಸಿದ್ದ ನಾಯಕರೆಲ್ಲರೂ ಆಂಟಿ ನ್ಯಾಷನಲಿಸ್ಟ್ಗಳೇ. ಕಾಶ್ಮೀರ್ ಪಾಕಿಸ್ತಾನಕ್ಕೆ ಸೇರಿದ್ದು, ಈ ತರ ಎಲ್ಲ ಮಾತನಾಡಿದಂತಹ ಮಹಾನ್ ವ್ಯಕ್ತಿಗಳೇ ಈ ಒಂದು ಪ್ರೊಟೆಸ್ಟ್ ನಲ್ಲಿದ್ದಂತಹದ್ದು. ಅಲ್ಲಿ ಭಾಗವಹಿಸಿದಂತಹ ಕೆಲವು ವಿದ್ಯಾರ್ಥಿಗಳೇ ಹೇಳಿದ್ದಾರೆ, ಇದು ನೀಟ್ ಪರೀಕ್ಷೆಗಾಗಿ ನಡೆಯುತ್ತಿರುವಂತಹ ಹೋರಾಟ ಅಲ್ಲ, ಹಿಂದೂ ಧರ್ಮ ಹಾಗೂ ಬಿಜೆಪಿಯ ವಿರುದ್ಧ ಎತ್ತಿಕಟ್ಟುವಂತಹ ಹುನ್ನಾರ ಎಂದು. ಕಾಕ್ರೋಚ್ನ ನಾಯಕ ದೀಪಕ್ ಮೇಲೆ ಒಬ್ಬಳು ತಾಯಿ ಮಸಿ ಬಳಿಯುತ್ತಾಳೆ. ಯಾಕೆ? ಈ ಪ್ರೊಟೆಸ್ಟ್ನಲ್ಲಿ ತನ್ನ ಮಗುವಿಗೆ ನ್ಯಾಯ ಸಿಗುತ್ತದೆ ಎಂದು ಪಾಲ್ಗೊಂಡಿರುತ್ತಾಳೆ. ಆದ್ರೆ ಅಲ್ಲಿ ಆಗುತ್ತಿರುವ ವಿಷಯಗಳನ್ನೆಲ್ಲ ಗಮನಿಸಿದ, ಇದು ನೀಟ್ ಪರೀಕ್ಷೆ ಹಗರಣದ ವಿರುದ್ಧವಾಗಿ ನಡೆಯುತ್ತಿರುವಂತಹ ಹೋರಾಟ ಅಲ್ಲ, ಅದರ ಬದಲಿಗೆ ಹಿಂದೂ ಧರ್ಮ ಹಾಗೂ ಬಿಜೆಪಿಯನ್ನ ಕೆಟ್ಟದಾಗಿ ತೋರಿಸಿ ವಿದ್ಯಾರ್ಥಿಗಳಿಗೆ ತಲೆಗೆ ತುಂಬಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವಂತಹ ಕೆಲಸ ಎಂದು ಆಕೆಗೆ ಗೊತ್ತಾಗುತ್ತೆ.
ತಕ್ಷಣ ಆಕೆ ಮೀಡಿಯಾ ಮುಂದೆ ಮಾತನಾಡುತ್ತಿದ್ದ ದೀಪಕ್ ಮುಖಕ್ಕೆ ಮಸಿ ಬಳಿದು ಆಕ್ರೋಶವನ್ನ ಹೊರಗೆ ಹಾಕಿದ್ದರು. ಅದೆಲ್ಲ ಬಿಡಿ, ಅಷ್ಟು ದೊಡ್ಡ ಹೋರಾಟ ಮಾಡಿದ್ರು, ಕೊನೆಗೆ ಏನಾಯ್ತು? ನಮ್ಮ ಮೋದಿಜಿಯವರು ಒಂದೇ ಒಂದು ವಿಡಿಯೋ ಮಾಡಿ ಬಿಟ್ರು. ಎಜುಕೇಷನಲ್ ಮಿನಿಸ್ಟರ್ ಕೂಡ ನಾನು ನನ್ನ ವೈಯಕ್ತಿಕ ಕಾರಣದಿಂದ ರಿಸೈನ್ ಮಾಡ್ತಾ ಇದ್ದೇನೆ, ಯಾಕಂದ್ರೆ ವಿದ್ಯಾರ್ಥಿಗಳ ಭವಿಷ್ಯ ನನಗೆ ತುಂಬಾ ಮುಖ್ಯ ಅಂತ ಟ್ವೀಟ್ ಮಾಡಿ ರಿಸೈನ್ ಕೊಟ್ರು. ಕಾಕ್ರೋಚ್ಗಳು ನಾವು ಗೆದ್ವಿ ಅಂತ ಖುಷಿ ಪಟ್ಟಿದ್ದು. ಆದ್ರೆ ನಂತರ ಎಜುಕೇಷನಲ್ ಮಿನಿಸ್ಟರ್ ಪದವಿಗೆ ಬಂದದ್ದು ಯಾರು? RSSನ ಕಟ್ಟ ನಾಯಕನಾಗಿದ್ದಂತಹ ಪ್ರಹ್ಲಾದ್ ಜೋಶಿ ಅವರು. ಅಸಲಿಗೆ ಆಟ ಈಗ ಶುರುವಾಯಿತು. ದೀಪಕ್ ಜೋಶಿಗೆ ಇವರ ಬಗ್ಗೆ ಅಷ್ಟು ಗೊತ್ತಿಲ್ಲದೇ ಇರಬಹುದು, ಆದ್ರೆ ರಾಹುಲ್ ಗಾಂಧಿಗೆ ತೀರಾ ಹಳೆಯ ಪರಿಚಯ. ಇದೇ ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.